ಕೊನೆ ಗಳಿಗೆ ಮಟ್ಟ ಕಾದು ನೋಡ್ತೀವಿ. ಕಾದು ನೋಡ್ಬೇಕು ಮುಂದಿನ ವಿಚಾರ. ಕಾದು ನೋಡಿದ ನಂತರ ನಮ್ಗೆ ಆಶಾಭಾವನೆ ಹೇಳ್ಬೋದು. ನಾವು ಡಿಸೆಂಬರ್ 30 ನಮ್ಮ ಸನ್ಮಾನ್ಯ ಸಚಿವರು ಗೋಕಾಕ್ ಜಿಲ್ಲಾ ಮಾಡ್ಬೋದು ಅನ್ನೋಂಥ ಭಾವನೆ ಐತಿ. ಹಾಗಿದ್ದಾಗ ಅದ್ರ ಬಗ್ಗೆ ನೆಗೆಟಿವ್ ಆಲೋಚನೆ ನಮ್ಮೊಳಗೆ ಇಲ್ಲಿ ಅಲ್ಲ ಯಾರು ಹೇಳಿ. ಈಗ ಸದ್ಯಕ್ಕೆ ಯಾಕೆ ಏನು ಜದ್ನಾಶಿ ಹೊಡೆದು ಬೇಡಂದ್ರೆ ಇನ್ನೂ 4 ಸೌದಿ ಐತಿ. ಅವರು ಎಲ್ಲ ನೋಡಿನಲ್ಲಿ ಒಮ್ಮೆ ಪವಾಡಗಳು ಇಮ್ಮಿಡಿಯೇಟ್ ಆಗಿರ್ತಾವ. ಹಂಗೆ ಆಗ್ಬೋದು. ಪೂಜ್ಯ ಈಗ ಜಿಲ್ಲಾ ರಚನೆ ಆಗಲಿಲ್ಲ ಅಂದ್ರೆ ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಮುಖಂಡರು ಸಹಿತ ನಾವು ನಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕಾಗುತ್ತೆ. ರಾಜಕೀಯಗಳು ಯಾವುದೇ ವರ್ಗಿಲ್ಲ, ಒಡಕನ್ನು ಇಲ್ಲ. ಇವತ್ತಿನ ಮಟ್ಟ ನಾವು ಏನೇ ಅದು ನೋಡೋಣಲ್ರಿ. ಎಲ್ಲರ ನೋಡಿ ಗೋಕಾಕ್ ಜಿಲ್ಲಾ ರಚನೆ ಮಾಡೋದು ಹೋರಾಟ ಮಾಡೋದು ಹೋರಾಟಗಾರರು ಒಂದು ಕ್ಲಿಯರ್ ಸ್ಟ್ಯಾಂಡ್. ಈಗ ಪತ್ರಿಕಾಗೋಷ್ಠಿ ಕರೆದಾಗಲಿ ಅಥವಾ ಮನಿ ಕೊಡೋದಾಗಲಿ ಇದು ಬೇಡ, ಕ್ಲಿಯರ್ ಸ್ಟ್ಯಾಂಡ್. ನಿಮ್ದು ಸ್ಟ್ಯಾಂಡ್ ಏನೈತಿ? ಜಿಲ್ಲಾ ಮಾಡಾಕ ಹೋರಾಟ ಮಾಡತ್ತಿರು ಅಥವಾ ಪ್ರಚಾರ ಒಳಗೆ ಹೋರಾಟ ಮಾಡತ್ತಿರು, ಅದನ್ನ ನಮ್ಗೆ ಕ್ಲಿಯರ್ ಕೊಡ್ತೀರಿ ಸರ್. ಪ್ರಚಾರ ತಗೋಬೇಕ್ರೆ ನನಗೆ ಬಹಳಷ್ಟು ರಾಜಕಾರಣ ಮಾಡಕ್ ಸಾಧ್ಯತೆ ಇದು ಪ್ರಚಾರ ನೋಡಿ. ಜಿಲ್ಲಾ ಹೋರಾಟದಿಂದ ನನಗೆ ಓಟು ಸಿಗಂಗಿಲ್ಲ ಅಥವಾ ಮತ್ತೊಂದು ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಆಗಂಗಿಲ್ಲ, ಪ್ರಶ್ನೆನೇ ಇಲ್ಲ. ಇದು ನಮ್ಮ ಪ್ರಾಮಾಣಿಕ ಅಭಿಪ್ರಾಯ. ನಾವು ಈ ಮಣ್ಣಿನೊಳಗೆ ಹುಟ್ಟು ಬಂದೀವಿ. ಗೋಕಾವಿನಾಡಿನ ಮಣ್ಣಿನ ಋಣ ನಮ್ಮ ಮೇಲೆ ಐತಿ. ಈ ಭಾಗದ ಜನರು ನಮ್ಮ ಬಗ್ಗೆ ಒಂದು ಏನೋ ಅಭಿಮಾನ ಇಟ್ಟಾರೋ ಅವರ ಭಾವನೆಗಳಿಗೆ ಪೂರಕವಾದಂಥ ರಾಜಕಾರಣ ಅಥವಾ ಹೋರಾಟಗಳು ನನ್ನಿಂದ ಆಗಬೇಕಾಗೈತಿ. ಅಕಸ್ಮಾತ್ ಗೋಕಾಕ್ ಜಿಲ್ಲಾ ರಚನೆಯ ವಿಷಯದೊಳಗೆ ನಾನು ಏನಾದರೂ ರಾಜಕಾರಣ ಮಾಡಿ ನನ್ನಂತ ತಪ್ಪಿಸ್ತಾ ಯಾರೂ ಅಲ್ಲ. ಅಥವಾ ಜಿಲ್ಲಾ ಹೋರಾಟದ ಯಾವುದೇ ಒಂದು ಹಂತದಲ್ಲಿ ಅಥವಾ ಯಾವುದೇ ಒಂದು ಕ್ಷಣದಲ್ಲಿ ನಾನು ವೈಯಕ್ತಿಕ ರಾಜಕಾರಣದಿಂದ ದೂರ ಇಟ್ಟಿದ್ದೀನಿ. ನಾನು ನೋಡಿಬಿಟ್ಟಿದ್ದೀನಿ. ಇವತ್ತು ಈ ಉತ್ತರ ಕರ್ನಾಟಕ ಹೋರಾಟ ಮಾಡ್ತಿರ್ತೀವಿ. ಉತ್ತರ ಕರ್ನಾಟಕ ಹೋರಾಟದಿಂದ ನಮ್ಮ ರಾಜಕೀಯ ಶಕ್ತಿಯನ್ನು ಬಿಡಂಗಿಲ್ಲ. ಅಷ್ಟು ಹೋರಾಟದ ಶಕ್ತಿಯನ್ನು ಮತ್ತೊಂದು 4 ಮನೆಗೆ ಹೋದ್ರೆ 4 ಮಂದಿ ಎಷ್ಟು ಜನ ನನ್ನ ಬಗ್ಗೆ ಒಲವು ಹಾಕಾರೋ. ಆದರೆ ನನಗೆ ನನ್ನ ವೈಯಕ್ತಿಕ ರಾಜಕೀಯ ಗೊತ್ತಿಲ್ಲ. ಈ ನಾಡಿನ ಋಣ ತೀರಿಸೋದು, ಈ ನಾಡು ಅಭಿವೃದ್ಧಿ ಆಗಬೇಕು, ಈ ನಾಡಿನೊಳಗೆ ಅಭಿವೃದ್ಧಿ ಪರ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಅನ್ನೋಂಥ ಭಾವನೆ ಐತಿ. ಅದಕ್ಕೆ ಇದರಲ್ಲಿ ಯಾರ್ದೂ ಇಲ್ಲ. ಚಾಲನಾ ಸಮಿತಿ ಅದರ ನೇತೃತ್ವದೊಳಗೆ ನಾವು ಇನ್ನೂ ಮಟ್ಟ ಹೋರಾಟ ಮಾಡ್ಕೊಂಡು ಬಂದೀವಿ. ಅದರ ಚಾಲನಾ ಸಮಿತಿಯನ್ನು ಒಳಗೊಂಡು ನಾವೆಲ್ಲ ಒಂದು ತೀರ್ಮಾನಕ್ಕೆ ಬರಬೇಕಾಗೈತಿ. ಹೋರಾಟದಿಂದ ಮಾತ್ರ ಗೋಕಾಕ್ ಜಿಲ್ಲಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಸೆಂಬರ್ 31 ನೋಡಿ, ಅಕಸ್ಮಾತ್ ಡಿಸೆಂಬರ್ 31 ಗೋಕಾಕ್ ಅಧಿಕೃತ ಜಿಲ್ಲೆಯಾಗಿ ರಚನೆಯ ಆದೇಶ ಸರ್ಕಾರದಿಂದ ಹೊರಬೀಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು ಈ ಜಿಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಹೊರತಾಗಿ ಅದ್ರ ಹೊತ್ತು ಬೇರೆ ಯಾವ ಮಾರ್ಗಗಳು ನಮ್ಮ ಮುಂದೆ ಉಳಿದಿಲ್ಲ ಅನ್ನೋಂಥ ಮಾತನ್ನ ಇಲ್ಲ. ಒಂದು ನಿಮಿಷ. ಮತ್ತೆ ಗೋಕಾಕ್ ಚಾಲನಾ ಸಮಿತಿ ನೇತೃತ್ವದೊಳಗೆ ಹೋರಾಟ ಮಾಡ್ತೀವಿ. ಈಗ ನೋಡಿ ಹೇಳ್ತೀವಿ ನಾವು ಈಗಿನ ಹೋರಾಟ ಎಲ್ಲ ಚಾಲನಾ ಸಮಿತಿ ಅಧ್ಯಕ್ಷ ನೇತೃತ್ವದೊಳಗೆ ಮಾಡಾಕ್ತೀವಿ, ಈಗೂ ಮಾಡ್ತೀವಿ. ಸರ್ ನಾವೊಂದು ಮಾತೇನು ಹೇಳಿದ್ರಿ, ಅಕಸ್ಮಾತ್ ಡಿಸೆಂಬರ್ 31 ಇಲ್ಲ ಒಂದು ನಿಮಿಷ. ಡಿಸೆಂಬರ್ 31 ಬೆಳಗಾವಿ ಜಿಲ್ಲೆಯ ರಚನೆ ಆದೇಶ ಸರ್ಕಾರ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಏನೈತಲ್ರಿ, ಎಲ್ಲರೂ ಸಹಿತ ಅದರ ಪ್ರತಿಯೊಬ್ಬ ಸದಸ್ಯ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ನಾವು ನಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕಾಗೈತಿ. ನಮ್ಮ ಹೋರಾಟ ಹೆಂಗಿರ್ಬೇಕು, ಹೋರಾಟದ ಸ್ವರೂಪ ಹೆಂಗಿರ್ಬೇಕು. ಯಾಕಂದ್ರೆ ಸರ್ ಒಂದು ನಿಮಿಷ ನೋಡಿ, ಡಿಸೆಂಬರ್ 31 ಆದ ನಂತರ ಇದಕ್ಕೆ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ. ಅದೇನು ಯಾಕಂದ್ರೆ ನಮಗೆ ಮತ್ತೆ 1.5 ವರ್ಷ ಟೈಮ್ ಇರ್ತೈತೆ. ಹಾಗೆ ಜಿಲ್ಲಾ ಹೋರಾಟನ ನಾವು 1.5 ವರ್ಷ ಮಾಡಿ ಏನು ನಿರುಪಯುಕ್ತ ಆಗಿಬಿಡ್ತೈತಿ ಅಂತ. ಯಾಕಂದ್ರೆ ಆ ಸಂದರ್ಭದೊಳಗೆ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ಬೆಳಗಾವಿ ಜಿಲ್ಲಾ ಬೌಂಡ್ರಿ ಏನಿರ್ತೈತೆ ಅದ ಅಸ್ತಿತ್ವವಾಗಿ ಇರ್ತೈತಿ. ಈಗ ನಮ್ಮನ್ನು ಹೋರಾಟದ ಮುಖಾಂತರ ನಾವು ಅದನ್ನು ತಡಿಬೋದ್ರಿ. ಹೋರಾಟಕ್ಕೆ ತಾಕತ್ತು ಇದ್ರಿ. ಈಗ ಅವ್ರು ಏನ್ ಬೌಂಡ್ರಿ ಫಿಕ್ಸ್ ಮಾಡಿರೋ ಅಥವಾ ಜನಗಣತಿ ಏನಾಗತೈತಿ ಅಲ್ಲ, ಈಗ ಗೋಕಾಕ್ ಗುರುತಿರ್ತಂದ್ರೆ ಅವ್ರು ಆಟೋಮೆಟಿಕ್ ಅದನ್ನ ನಾವು ಜಿಲ್ಲಾ ಪಾಲಿಕೆ ಮಾಡ್ಬೋದ್ರಿ. ಹೋರಾಟದ ನೀವು ತಗೋಬೇಕಲ್ಲ. ಈಗ ನೀವು ಆಗಿದ್ದು 30 ಹಂಗೆ ಹಾಕಿದ್ದಾರೆ. ಡಿಸೆಂಬರ್ 31 ಇನ್ನೂ ನಾವೆಲ್ಲ ಆಶಾಭಾವನೆ ಹೇಳಿದೀವಿ. ನಮ್ಮ ಚಾಲನಾ ಸಮಿತಿರು ಅದೇ ಆಶಾಭಾವನೆ ಹೇಳ್ಬೋದಾರ. ಅದಕ್ಕೆ ನೋಡೋಣ ಸರ್. ಡಿಸೆಂಬರ್ 31 ಮುಗಿದ ನಂತರ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. 100% ಉತ್ತರ ಕೊಡ್ತೀನಿ ಕಾಯಿ ಸರ್. ಈಗ ಇನ್ನೊಂದು ವಿಷಯ, ಡಿಸೆಂಬರ್ 31 ಚಿಕ್ಕೋಡಿ ಅಷ್ಟೇ ಸರ್ ಜಿಲ್ಲಾ ಘೋಷಣೆ ಒಂದು ಮಾತು ಕೇಳಿ ಬರ್ತಾರೆ ಸರ್.
ಅದು ಆ ರೀತಿ ಆದ್ರೆ ಮುಂದೆ ಗೋಕಾಕದಲ್ಲಿ ಅದೇನು ಮುಂದಿನ ಕ್ರಮ ಸರ್? ನೋಡಿ ಅದು ಬೇಡ, ಅದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಮಾಡೋದು ಬೇಡ. ಯಾಕಂದರೆ ಇನ್ನೂ ನಾವು ಆಶಾಭಾವನೆಗಳಿದ್ದೀವಿ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸರ್ ಇನ್ನೊಂದು ಜನ ಏನು ಹೇಳ್ತಾರಂತ ಈಗ